ತೀರಾ ಬಾಯಾರಿಕೆ ಎನಿಸಿದಾಗ ತಂಪು ತಂಪಾದ ಶುದ್ಧ ಎಳನೀರನ್ನು ಕುಡಿಯುವ ಮುನ್ನ ನೀವು ಎಂದಾದರೂ ಯೋಚಿಸಿದ್ದೀರಾ? ಸುಮಾರು 100 ಅಡಿಗಳಷ್ಟು ಬೃಹದಾದ ಎತ್ತರಕ್ಕೆ ಬೆಳೆಯುವ ತೆಂಗಿನ ಮರದ ತುತ್ತ ತುದಿಯಲ್ಲಿರುವ ಈ ನೂರಾರು ಎಳನೀರಿನೊಳಗೆ ಯಾವುದೇ ಪೈಪ್ ಅಥವಾ ಕೊಳವೆಗಳಿಲ್ಲದೆ ಈ ಸತ್ವಭರಿತ ಶುದ್ಧ ಲವಣಪೂರ್ಣ ಸಿಹಿ ನೀರು ಹೇಗೆ ತುಂಬುತ್ತದೆ ಅಂತ. ಇಲ್ಲಿ ಯಾವುದೇ ಮ್ಯಾಜಿಕ್ ಇಲ್ಲ, ಇದು ಜೀವಶಾಸ್ತ್ರದ ಒಂದು ಸುಂದರ ವಿಸ್ಮಯ. ಮಣ್ಣಿನಾಳಕ್ಕೆ ಇಳಿಯುವ ತೆಂಗಿನ ಬೇರುಗಳು ತನಗೆ ಸಿಗುವ ಅಲ್ಪ ಸ್ವಲ್ಪ ನೀರನ್ನು ಶಕ್ತಿಭರಿತವಾಗಿ ತೆಂಗಿನ ಮರದ ಒಳಗಿನಿಂದ ಕೆಳಕ್ಕೆ ಎಳೆಯುವ ಗುರುತ್ವಾಕರ್ಷಣೆ ಶಕ್ತಿಯ ವಿರುದ್ಧವಾಗಿ ಬಲವಾಗಿ ಮೇಲಕ್ಕೆ ಕಳುಹಿಸುತ್ತದೆ. ಇದನ್ನು ಜೀವಶಾಸ್ತ್ರದಲ್ಲಿ ಓಸ್ಮೋಸಿಸ್ ಅನ್ನುತ್ತಾರೆ. ಹೀಗೆ ಮೇಲೆ ಕಳುಹಿಸಿದ ನೀರು ಎಳನೀರಿನೊಳಗೆ ಶೇಖರಣೆಯಾಗುತ್ತಾ ಹೋಗುತ್ತದೆ. ಎಳನೀರಿಗೆ ಕಳುಹಿಸುವ ಮೊದಲೇ ಶುದ್ಧೀಕರಣಗೊಂಡು ಅಲ್ಲಿ ಲವಣಾಮೃತವಾಗುವ ಈ ಎಳನೀರನ್ನು ಕೇವಲ ಬಾಯಾರಿಕೆಗಾಗಿ ಮಾತ್ರವಲ್ಲ, ರೋಗಿಗಳಿಗೆ ಗ್ಲೂಕೋಸ್ ಮಾದರಿಯಲ್ಲಿ ನೇರವಾಗಿ ರಕ್ತದೊಳಗೆ ನೀಡಲು ಕೂಡ ತುಂಬಾ ಸಹಕಾರಿಯಾಗಿದೆ. ಇದು ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಮತ್ತು ಸೋಡಿಯಂನಿಂದ ಕೂಡಿದ್ದು ಕೀಟಾಣು ರಹಿತವಾಗಿ ಡಿಹೈಡ್ರೇಷನ್, ರಕ್ತದೊತ್ತಡ ಮತ್ತು ಜೀರ್ಣಕ್ರಿಯೆಯನ್ನು ತಕ್ಷಣ ಸರಿಪಡಿಸುತ್ತದೆ. ಜಮೀನಿನಲ್ಲಿರುವ ಕೊಳಕು ನೀರನ್ನು ಸಂಗ್ರಹಿಸಿ ಅದನ್ನು ಅಮೃತಮಯವನ್ನಾಗಿಸುವ ಈ ಪ್ರಕ್ರಿಯೆ ಪ್ರಕೃತಿಯ ಇನ್ನೊಂದು ವಿಸ್ಮಯವಲ್ಲದೆ ಇನ್ನೇನು. ನಮ್ಮ ಕೊಂಬಾರು ಪ್ರಸ್ತುತಪಡಿಸಿದ ಇಂದಿನ ಎಪಿಸೋಡ್ ಕೂಡ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಸುಂದರ ಎಪಿಸೋಡ್ನೊಂದಿಗೆ. ಅಲ್ಲಿಯವರೆಗೆ ಶುಭರಾತ್ರಿ, ಶುಭ ದಿನ. ನೋಡ್ತಾ ಇರಿ ನಮ್ಮ ಕೊಂಬಾರು ಯೂಟ್ಯೂಬ್ ವಾಹಿನಿಯನ್ನ.